ಇಲ್ಲೋ ಬೈ, ಈಗ ನಂಗೆ ರೈಟ್ ಸೈಡ್ ಗಾಡಿ ತೊಗೊಳಕ್ಕೆ ಬಿಡೋಲ್ಲಾಗ್ಯಾರ ಅವ್ರು. ಇದು ಗಾಡಿ ಜೊತೆ ಬಂದಿದ್ದು ಹೆಡ್ಲೈಟ್ ನೋಡ್ರಿ. ಇದು ಲೈಟ್ ಎಷ್ಟು ಕಾಣುತ್ತೆ ನಿಮಗೆ. ಇದು ಗಾಡಿ ಜೊತೆ ಬಂದಿದ್ದು ಇದು ಲೋ ಬೀಮ್ ಲೈಟ್, ಇದು ಹೈ ಬೀಮ್ ಲೈಟ್. ಹೊಸೂರು ಟೋಲ್ ನೈಸ್ ರೋಡ್ದು ಹೊಸೂರು ಎಕ್ಸಿಟ್ ಲಾಸ್ಟ್ ಮುಗೀತ್ರಿ. ಇದು ಲಾಸ್ಟ್ ಎಕ್ಸಿಟ್. 100 ರೂಪೀಸ್ ಚಾರ್ಜ್ ಮಾಡಿದ್ರು ನೋಡ್ರಿ ಬೈಕಿಗೂ. ನಮಸ್ಕಾರ ಎಲ್ಲ ಸಾವ್ಕಾರ ಮಂದಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಕೊಳ್ಳಿ ಹಿಲ್ಸಿಗೆ ಹೊಂಟೀವ್ರಿ. ಸೊ ಈಗ ಜಸ್ಟ್ ಹೊಸಪೇಟೆ ಟನಲ್ ದಾಟಿ ಮುಂದೆ ಬಂದೀವಿ. ಟೈಮ್ ಬಂದು 4 ಗಂಟೆ ಆಗೈತಿ. ಆಲ್ಮೋಸ್ಟ್ ನಿಯರ್ ಹೋಗಿ ಸ್ಟೇ ಮಾಡ್ಬೇಕಂತದೀವಿ. ಮುಂದೆ ಸೋಲ್ ರೈಡರ್ SK ಅವ್ರು ಹೊಂಟಾರ. ಇದು ವಯಾ ಬೆಂಗಳೂರು ಐತಿ. ನಾವು ಬಾಗಲಕೋಟ್ಲಿಂದ ಬರ್ಬೇಕಂದ್ರೆ ಬೆಂಗಳೂರಿನ ಮಟ್ಟ ಬರ್ರಿ, ಬೆಂಗಳೂರದಾಗ ಸ್ಟೇ ಮಾಡ್ರಿ, ವಾಪಸ್ ಬೆಂಗಳೂರು ಟು ಕೊಳ್ಳಿ ಹಿಲ್ಸ್ ಹೊಡೀರಿ. ಇಲ್ಲ ಒಂದು ಸ್ಟ್ರೆಚ್ದಾಗ ಹೊಡಿತಿದ್ರೆ ಹೊಡಿಬೋದು ನೀವು. 750 ಕಿಲೋಮೀಟರ್ ಐತಿ. ಬಾಗಲಕೋಟೆ ಜಲ್ದಿ ಬಿಟ್ರಿ ಅಂದ್ರೆ ಆರಾಮ್ಸೆ ನೈಟ್ ಅನ್ನೋದ್ರ ಕೊಳ್ಳಿ ಹಿಲ್ಸ್ ತಳಗೆ ಸ್ಟೇ ಮಾಡ್ತೀರಿ. ಬೆಳಗ್ಗೆ ಅದು ಕೊಳ್ಳಿ ಹಿಲ್ಸ್ ಕಾರ್ ಹೊಡೆದ್ಬಿಟ್ರೆ ಮುಗಿತೈತಿ. ಸೊ ನಮ್ಮದು ಅದೇ ಪ್ಲ್ಯಾನ್ ಇತ್ತು. ಬಟ್ ನಡ್ಬರ್ಕ್ ಒಂದು ಲಾಸ್ಟ್ ವೀಡಿಯೋದಾಗ ನೋಡಿರ್ತೀರಿ ನೀವು, UK ರೈಡರ್ ಅಸೋಸಿಯೇಷನ್ ಜೊತೆ ಒಂದು ಮೀಟಪ್ ಇತ್ತು. ಸೊ ಆ ಇವೆಂಟು ಅಟೆಂಡ್ ಆಗ್ಬೇಕಂತಂದು ಅದಕ್ಕೆ ಹೋದ್ವಿ. ಈಗ ಅದನ್ನು ಮುಗಿಸಿ ನಾವು ಈಗ ಕೊಳ್ಳಿ ಹಿಲ್ಸ್ಗೆ ಹೊಂಟೀವಿ ಆ್ಯಸ್ ಪರ್ ಅವರ್ ಪ್ಲ್ಯಾನ್. ಬರ್ರಿ ಈಗ ಹೈವೇ ಖಾಲಿ ಐತಿ. ಆರಾಮ್ಸೆ ಸ್ವಲ್ಪ ಬೆಳಕಿದ್ದಾಗ ಗಾಡಿ ಚಗಿ ಬಿಡೋಣಂತ, ಅಂದ್ರೆ ನೈಟ್ ನಮಗೆ ನಡಿತೈತಿ ಅಂದಂಗೆ ಹೋಗೋಣ ಬರ್ರಿ ಈಗ. UK ರೈಡರ್ಸ್ ಅಸೋಸಿಯೇಷನ್ ಒಳಗಿರೋ ಕಾರ್ಯದರ್ಶಿ ಅವರು ಜಾಯ್ನ್ ಆದ್ರಿ ಸದ್ದ. ಅವರು ಬೆಂಗಳೂರು ಕೊಟ್ಟಾರತ್ತ. ಸೊ ಅವರು ನಮ್ಮ ಜೊತೆ ಬಂದ್ರೆ ನೋಡಿರಿ, ಒಂದೇ ದಿನ ನಾವು ಪರಿಚಯ ಆಗಿವಿ. ಈಗ ನಾವು ಹೊಗಳ ಬರೀ ಬೈಕ್ ತೊಗೊಂಬರೋ ಮುಂದಾಗ ಕೈ ಮಾಡಿ ಸ್ಟಾಪ್ ಮಾಡಿದ್ರು ಅವರು. ಅಂದರೆ ಕ್ಲಬ್ ಅಂದ್ರೆ ಹಿಂಗೆ ಇರ್ತೈತ್ರಿ. ಅದ್ರಾಗ ಉತ್ತರ ಕರ್ನಾಟಕ ಕ್ಲಬ್ ಅಂದ್ರೆ ಭಾರಿ ಮಜಾ ಇರ್ತೈತಿ. ಬರ್ರಿ ನಿಮ್ಗೆ ಆಮೇಲೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಈಗ ಇಲ್ಲೇ ಚಿತ್ರದುರ್ಗ ಅದೀವಿ. ಚಿತ್ರದುರ್ಗದಾಗ ಚಹಾ ಕುಡಿತೀವಿ. ಸೊ ಚಹಾ ಕುಡಿ ಮುಂದಾಗ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಂತ. ಅವ್ರ ಜೊತೆ ಬೆಂಗಳೂರು ಹೋಗೋಣಂತ. ಅವರಿಗೆ ಬೆಂಗಳೂರಿಗೆ ಬಿಟ್ಟು ನಾವು ಮುಂದೆ ಹೋಗೋಣಂತ. ಸಾವ್ಕಾರು ಮಂದಿ ಚಿತ್ರದುರ್ಗ ದಾಟಿ ಸೆಕೆಂಡ್ ಟೋಲಿಗೆ ಒಂದು ಸ್ಟಾಪ್ ಆಗಿ ಫುಲ್ ಸ್ಟಾಪ್ ಕಾಫಿ ಕೊಡ್ವಿ. 3 ಜನ ಅದೀವಿ. ಡಾಮಿನರ್ R15 ಹಿಮಾಲಯನ. ಇನ್ನು ಬೆಂಗಳೂರು 180 ಕಿಲೋಮೀಟ್ರ್ ಐತಿ. ಟೈಮ್ ಎಷ್ಟು ಆದಷ್ಟು ಬೇಗ ಹೋಗಿ ರೀಚ್ ಆಗೋದು ಮಾಡಿ ಟೋಲಿಗೆ ಸ್ಟಾಪ್ ಹಾಕಿದ್ವಿ, ಪಿಟ್ ಸ್ಟಾಪ್. ಸೊ ಟೀಗೆ ಎಲ್ಲ ಕುಡ್ಕೊಂಡ್ವಿ. ಕತ್ಲಾತ. ಈಗ ಮಜಾ ಬರ್ತೈತೆ ನೋಡ್ರಿ. ಆ್ಯಕ್ಚುಲಿ ಮಜಾ ಬರೋದಂದ್ರೆ ಈಗ ಬಿಕಾಸ್ ಇಷ್ಟೊತ್ತನೇ ಏನು ಹೊಡೆದ್ವಿ, ಹಗಲಿ ಇತ್ತು ಹೊಡೆದ್ಬಿಟ್ವಿ ಸೀದಾ ಗಿಮ್ ಅಂತಂದು. ಈಗ ಕತ್ಲಾತಲ್ರಿ, ಲೈಟ್ ಹೆಂಗೆ ಬೀಳ್ತಾವು, ಏನು ಲೈಟದ್ದು ಟೆಸ್ಟ್ ಮಾಡ್ಬೇಕು ನಾವು ಹೆಂಗೆ ಹೊಡಿತೀವಿ ಅನ್ನೋದು ಈಗ ಗೊತ್ತಾಗುತ್ತೆ. ಇನ್ನು ಬೆಂಗಳೂರು 180 ಕಿಲೋಮೀಟ್ರ್ ಐತ್ರಿ. ನೋಡೋಣಂತ ಕವರ್ ಮಾಡ್ತೀವಿ ಅಂತ ಅಂದ್ಕೊಂಡಿವಿ. 180 ಕಿಲೋಮೀಟ್ರ್ ಕವರ್ ಮಾಡಿ ಮುಂದೆ ಪುಷ್ ಮಾಡ್ಬೋದು. ನಾವೇನು 11 ಗಂಟೆ 12 ಗಂಟೆ ಮಟ್ಟನೂ ಸ್ಟ್ರೆಚ್ ಮಾಡ್ತೀವಿ. ನಿದ್ದೆ ಏನು ಅಂದ್ರೆ ಸ್ಟ್ರೆಚ್ ಅನ್ನೋಕೇನು 12 ಗಂಟೆಗೆ ಮಲ್ಕೋತೀವಿ ರೆಗ್ಯುಲರ್. ಸೊ 12 ಗಂಟೆ ಮಟ್ಟ ಏನಾರ ಮಲ್ಕೊಳ್ಳೋದಾತಂದ್ರೆ ನಾವು ಹೊಡಿತೀವಿ 12 ಗಂಟೆ ಎಲ್ಲಿ ಮಟ್ಟ ಆಗುತ್ತಲ್ಲೇ. ಆ ಕಡೆ ಕೃಷ್ಣಗಿರಿ ನಿಯರ್ ಪೆಟ್ರೋಲ್ ಬಂಕ್ ಜಾಸ್ತಿ ಅದಾವ್ರಿ 4 ಲೈನ್ ಹೈವೇಕ್ಕೆ. ಸೊ ಅಲ್ಲೇ ಎಲ್ಲರ ಟೆಂಟ್ ಹಾಕಿ ಮುಕ್ಕೋಬೇಕು ಅನ್ನೋದು ಪ್ಲ್ಯಾನ್ದಾಗ ಅದೇವಿ. ಬರ್ರಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಂತ. ನೀವ್ಯಾರು ವಿಡಿಯೋ ಹೊಸದಾಗಿ ನೋಡಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾವ್ಕಾರು ಮಂದಿ, ಇದು ಗಾಡಿ ಜೊತೆ ಬಂದಿದ್ದು ಹೆಡ್ಲೈಟ್ ನೋಡ್ರಿ. ಇದು ಲೈಟ್ ಎಷ್ಟು ಕಾಣುತ್ತೆ ನಿಮಗೆ. ಇದು ಗಾಡಿ ಜೊತೆ ಬಂದಿದ್ದು ಇದು ಲೋ ಬೀಮ್ ಲೈಟ್, ಇದು ಹೈ ಬೀಮ್ ಲೈಟ್. ಇಷ್ಟ ರೀ. ಇದು ನಾ ಹಾಕಿದ್ದು ಮಿನಿ ಡ್ರೈವ್ ಫಾಗ್ ಲ್ಯಾಂಪ್ದು. ಇದು ಲೋ ಬೀಮ್. ಈಗ ನೋಡ್ರಿ ಹೆಂಗೆ ಕಾಣುತ್ತೆ ಲೈಟ್. ನೆಕ್ಸ್ಟ್ ವಾಪಸ್ ಇದು ಹೈ ಬೀಮ್. ಇದು ಇನ್ನೊಂದು ಫಾಗ್ ಲ್ಯಾಂಪ್ ಹಾಕಿನಲ್ರಿ ಅದ್ರದ್ದು. ಎಷ್ಟು ಡಿಫ್ರೆನ್ಸ್ ಐತ್ರಿ ಈಗ ನೋಡಿಬಿಡ್ರಿ. ಗಾಡಿ ಲೈಟ್ ಏನು ತಗೋತಿರಲ್ಲ ನೀವು,
ಈ ನಮ್ದು R15ದಾಗ ಮತ್ತು ಬಿಟ್ರೆ MTನೂ ಅಷ್ಟೇ ಬೀಳುತ್ತೆ. ಈ ಕಡೆ ಡಾಮಿನರ್ ಮತ್ತು ಹಿಮಾಲಯನ್ ಕಂಪೇರ್ ಮಾಡಿದ್ರೆ ಅವೆಲ್ಲ ಚಲೋ ಅದ ರೀ. ಇದು ಸರಿ ಇಲ್ಲ. ಸೊ ನೀವು ಎಡಿಷ್ನಲ್ ಫಾಗ್ ಲ್ಯಾಂಪ್ ಹಾಕ್ಸ್ಕೊಳ್ಬೇಕಾಗತ್ತೆ. ವಿತೌಟ್ ಫಾಗ್ ಲ್ಯಾಂಪ್ ನಿಮ್ಗೆ ನೈಟ್ ರೈಡ್ ಮಾಡೋಕೆ ಆಗಂಗೇ ಇಲ್ಲ. ಈಗ ನೋಡ್ರಿ ನಾವು 70-80 ಹೊಡ್ಯಾಕತ್ತೀವಿ, ರೋಡ್ ಚೊಕ್ಕ ಕಾಣತೈತಿ. ಅದೇ ಏನ್ರಿ ನಾ ಗಾಡಿ ಲೈಟ್ದಾಗ ಹೊಡ್ಯಾಕತ್ತೈತಿ ಅಂದ್ರೆ ಕೆಲಸ ಹಾಕಿದ್ದಿಲ್ಲ ರೀ. ಬೆಂಗಳೂರು ಇನ್ನೂ ಒಂದು 150 ಕಿಲೋಮೀಟ್ರ್ ಏನೈತೆ ರೀ ನೋಡ್ತೀವಿ ರೀ. 9 ಗಂಟೆ ಅನ್ನೋದ್ರೆ ಬೆಂಗಳೂರದಾಗ ಇರ್ತೀವಿ. ಅಲ್ಲಿಂದ ಎಷ್ಟು ತಾಸು ಆಗುತ್ತೆ? 6 ತಾಸು ತೋರಿಸಿದ್ರಿ ಅದು. ಅಲ್ಲಿಂದ 274 ಕಿಲೋಮೀಟ್ರ್ ಏನೈತಿ. ಸೊ ಆದಷ್ಟು ಟ್ರೈ ಮಾಡ್ತೀವಿ ಬರ್ರಿ. ಸೊ ಪಿಟ್ ಸ್ಟಾಪ್ದಾಗ ಟೀಗಿ ಕುಡ್ದು ಸೆಕೆಂಡ್ದು 230 ಕಿಲೋಮೀಟರ್ಸ್ 3 ಅವರ್ಸ್ದಾಗ ನಾಕ್ ಮಾಡಿ ನೋಡ್ರಿ. ಇನ್ನೂ ಒಂದು ಸ್ವಲ್ಪ ಉಳ್ದೈತಿ. ನೈಟ್ ಐತಲ್ಲ, ಸೊ 3 ಮಂದಿ ಅದೀವಿ, ಒಂದೇ ಲೈನಪ್ದಾಗ ಮಾಡ್ಕೊಂಡು ಹೊಂಟೀವಿ. ಆರಾಮ್ ಮಜಾ ಬರತೈತ್ರಿ. ಫಾಗ್ ಲ್ಯಾಂಪು ಭಾಳ ಹೆಲ್ಪ್ ಮಾಡತ್ತಾವು. ಆಲ್ ಕ್ರೆಡಿಟ್ಸ್ ಗೋಸ್ ಟು ನಮ್ಮ ಮಂಜು ಮೇಸ್ತ್ರಿ. ಓಹೋ ಒಂದು ಸೆಕೆಂಡ್ ತಡಿ. ಫಸ್ಟ್ ಬೈ ಬಾರೋ, ನೀ ಮುಂದೆ ಬಾ. ಇಲ್ಲೋ ಬೈ, ಈಗ ನಂಗೆ ರೈಟ್ ಸೈಡ್ ಗಾಡಿ ತೊಗೊಳಕ್ಕೆ ಬಿಡೋಲ್ಲಾಗ್ಯಾರ. ಬರ್ರಿ ಹೋಗೋಣಂತ ಬರ್ರಿ. ಸಾವ್ಕಾರ್ ಮಂದಿ, ಟೈಮ್ 10 ಗಂಟೆ ಆಯ್ತು ರೀ. ನೆಲಮಂಗಲ ಇದರ್ಲಿಂದ ಎಕ್ಸಿಟ್ ಹಾಕ್ಕೊಂಡು, ಸೊ ಇದು ನೈಸ್ ರೋಡ್ ಎಂಟ್ರಿ ಆಗ್ತೀವಿ. ಎಲ್ಲಿಂದ ಈಗ ನೈಸ್ ರೋಡ್ಲಿಂದ ಸೀದಾ ನಾವು ಹೊಸೂರು ಎಕ್ಸಿಟ್ ಹಾಕಿ, ಹೊಸೂರ್ಲಿಂದ ಎಕ್ಸಿಟ್ ಆಗಿ ಅಲ್ಲಿಂದ ಎಷ್ಟು ಕವರ್ ಆಗುತ್ತೆ ಅಷ್ಟು ಕವರ್ ಮಾಡ್ಬೇಕಂತ ಮಾಡೀವಿ ಇವತ್ತು. ಸೊ ಬರ್ರಿ ಹೋಗುನಂತ. ಈಗ ಟೈಮ್ 10 ಗಂಟೆ ಆಗೈತೆ ನೋಡ್ರಿ. ಈಗ ನೈಸ್ ರೋಡ್ದಾಗ ಅದೀವಿ. ಇವತ್ತೇನು ಅಷ್ಟೇನು ಗದ್ಲಿಲ್ಲ ರೀ ನೈಸ್ ರೋಡ್ ಮೊದಲು ಕಂಪೇರ್ ಮಾಡಿದ್ರೆ. ನೈಸ್ ರೋಡ್ಲಿಂದ ಹೋಗಿ ಹೊಸೂರು ಎಕ್ಸಿಟ್ ಆಗಿ, ಹೊಸೂರ್ಲಿಂದ ಆ ಕಡೆ ಕೃಷ್ಣಗಿರಿ ಧರ್ಮಪುರಿ ರೋಡಿಗೆ ಹತ್ತೀವಿ. ಎಷ್ಟಾಗುತ್ತೆ? ಒಂದು 290 ಏನೈತ್ರಿ ಕಿಲೋಮೀಟ್ರ್, 296 ಕಿಲೋಮೀಟ್ರ್ ಐತಿ ಹೊಸೂರ್ಲಿಂದ. ಇಲ್ಲಿಂದ ಈಗ ಎಕ್ಸಾಕ್ಟ್ ಟೋಲಿಂದ. ಸೊ ನಾವು ಹೊಸೂರು ಎಕ್ಸಿಟ್ ಹಾಕಿವಲ್ಲ, ಅಲ್ಲಿಂದ ಎಷ್ಟು ಆಕೈತಿ ಅಷ್ಟು ಮುಂದೆ ಹೋಗ್ತೀವಿ. NHದಾಗ ಎಲ್ಲರೂ ಪೆಟ್ರೋಲ್ ಪಂಪ್ ಸಿಕ್ತಂದ್ರೆ ಅಲ್ಲೇ ಸ್ಟೇ ಮಾಡ್ತೀವತ್ತ. ರೋಡಿಂದ ಬಂದು ಹೊಸೂರು ಎಕ್ಸಿಟ್ ಆಗಿವೆ. ಇನ್ನು 256 ಕಿಲೋಮೀಟ್ರ್ ತೋರ್ಸಾತೈತೆ ನಮಗೆ. ಸೊ ಇನ್ನೊಂದು 50 ಕಿಲೋಮೀಟ್ರ್ ಹೊಡಿತೀವಿ, ಊಟ ಮಾಡ್ತೀವಿ. ಎಲ್ಲರ ಊಟ ಮಾಡಿ 50 ಕಿಲೋಮೀಟ್ರ್ ಹೊಡೆದು ಟೆಂಟ್ ಹಾಕೊಂಡ್ಬಿಡ್ತೀವಿ ರೀ ಸೈಡ್. ಮತ್ತು ನಾಳೆ ಬೆಳಗ್ಗೆ ಅದು ಹೊಡಿಬೋದು ಗಾಡಿ. ಹೊಸೂರು ಎಕ್ಸಿಟ್ ಲಾಸ್ಟ್ ಮುಗೀತು ರೀ. ಅದು ಲಾಸ್ಟ್ ಎಕ್ಸಿಟ್. 100 ರೂಪೀಸ್ ಚಾರ್ಜ್ ಮಾಡಿದ್ರು ನೋಡಿರಿ ಬೈಕಿಗೂ. ಈಗ ಊಟ ಮಾಡೋಣಂತ ಬರ್ರಿ ಮುಂದೆ. ಸಾವ್ಕಾರ್ ಮಂದಿ ಊಟ ಮಾಡಿದ್ದೀವಿ ರೀ. ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ವಿ. ನಮಗೇನು ಜಾಸ್ತಿ ಹೊಟ್ಟೆ ಹಸ್ತಿದ್ದಿಲ್ಲ. ಸೊ ಊಟ ಮಾಡಿದ್ವಿ. ಈಗ ಇನ್ನು 255 ಕಿಲೋಮೀಟರ್ಸ್ ಐತಿ. ಟೈಮ್ ಬಂದು 11:30 ಆಗೈತಿ. ಸೊ ಅದಕ್ಕೆ ಇಲ್ಲೇ ಯಾವ್ದಾರು ಮುಂದೊಂದು ಪೆಟ್ರೋಲ್ ಪಂಪ್ ಸಿಕ್ತಂದ್ರೆ ಸೈಡ್ ಹಾಕೊಂಡು ಮಲ್ಕೋಬೇಕಂತ ಮಾಡೀವಿ. ಸೊ ಈ ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಗಾಯ್ಸ್. ಮತ್ತು ನಾಳೆ ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.